ಗಂಡಸರ ಹಾಸ್ಪಿಟ್ಲ್ ಇದೆ ಇಲ್ಲೇ ಇತ್ತಂತ ಈ ಪೆಟ್ಟಿಗೆ ಅಂಗಡಿ ಮುಂದೆ ಅಂದ್ರು ಅಲ್ಲಿಲ್ಲ ಆ ಕಡೆಯಿಂದನೇ ಬಂದೆ ಆಟೋದವನು ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಟ್ಟ ಏನು ಹಣೆ ಬರ ಒಟ್ಟು ಟೈಮ್ ಸರಿ ಇಲ್ಲಂದ್ರೆ ಏನೂ ಆಗಲ್ಲಕ್ಕ ಹೆಂಡ್ತಿ ಹೆಂಗಂದ್ರೆ ಹಂಗೆ ಬೈತಾಳಣ್ಣ 1 ವರ್ಷ ಆಯ್ತು ಮದುವೆ ಆಗಿ ಹೊಡಿತಾಳೆ ಪರ್ಕೆಯೊಳಗೆ ಹೊಡಿತಾಳೆ ಸೌಟಲ್ಲಿ ಹೊಡಿತಾಳೆ ಎಲ್ಲದ್ರಲ್ಲಿ ಹೊಡಿತಾಳೆ ನೀನು ಏನು ಗಂಡಸಿ ನನ್ಗೆ ಹೆದರಿಕೆ ಆಗತ್ತಕ್ಕ ಅವಳು ಬೈದ್ರೆ ಭಯ 1 ವರ್ಷ ಆಯ್ತು ಮದುವೆ ಆಗಿ ಕೈ ಕಾಲೆಲ್ಲ ನಡ್ಗಕ್ಕೆ ಶುರು ಆಗ್ಬಿಡ್ತಾವೆ ಅಣ್ಣ ಸ್ವಲ್ಪ ಲೇಟ್ ಆಗಿದ್ರೆ ಹೊಡಿತಾಳೆ ಕಾಫಿ ಕೇಳಿದ್ರೆ ಹೊಡಿತಾಳೆ ಅದಕ್ಕೆ ಯಾರೇ ಹೇಳಿದ್ರು ಗಂಡಸರು ಸರಿಯಾಗಿರ್ತಾರೆ ಅಣ್ಣ ನೀವು ನಿಮ್ಮ ಹೆಂಡತಿಗೆ ಎದುರ್ತೀರಾ ಇಲ್ಲ ಈ ಥರದವರೇ ಬೇಕು ಅದೇ ಹೇಳಿದ್ರು ನಮ್ಮ ಮನೆ ಹತ್ರ ಒಬ್ರು ಗುರುಜಿ ಹೇಳಿದ್ರು ಈ ಥರ ಗಂಡಸರು ಇರ್ತಾರಲ್ಲ ಅವ್ರು ಎದೆ ಮೇಲೆ ಕೂದಲು ನಾಟಿ ಮಾಡಿಸ್ಕೊ ನೀನು ನಿನಗೆ ಗಂಡಸ್ ಥರ ಸ್ಟ್ರಾಂಗ್ ಐತೆ ಅವಾಗ ಹೆಂಡ್ತಿಗೆ ಬೈಬೋದು ನೀನು ವಾಪಸ್ಸು ಅಂತ ಅವ್ರು ನಾಟಿ ಮಾಡ್ತಾರಂತೆ ಎದೆ ಮೇಲೆ ಅಂದ್ರೆ ಗಂಡಸರ ಥರ ಬದುಕ್ತೀವಂತೆ ನಾವು ಅವಾಗ ನೀವು ಎದ್ರಲ್ವಾ ನಾನು ಎದುರ್ತೀನಿ ಏನು ಮಾಡಲಿ ಹೆದರಿಕೆ ಏನು ಮಾಡೋಕ್ಕಾಗಲ್ಲ ಹೇಳ್ತೇಳ್ದೆ ಕೇಳು ನಾನು ಯಾಕೆ ಕೇಳಲಿ ನಾನು ಗಂಡಸು ಥರ ಬದುಕ್ಬೇಕು ನಾನು ಗಣಸೇನ ಬದುಕ್ಬೇಕು ಸುಮ್ಕಿ ಕೇಳತ್ತಗೆ ಅಲ್ಲಿ ಇದು ಮಾಡು ಫೈಟ್ ಮಾಡು ಆಗ್ತಾ ಇಲ್ಲ ಸರಿಯಾಗಿ ಅವಳ ದಪ್ಪಗೆ ಹಿಂಗ್ ಶರ್ಟ್ ಕುತ್ತಿಗೆ ಹಿಡ್ದು ಹಿಂಗೆ ತಳ್ಳಿಬಿಡ್ತಾಳೆ ಆ ಕಡೆ 3 ಬಿದ್ದೋಗ್ಬಿಡ್ಬೇಕು ಹೆಂಗ್ ಕುಡಿತಾಳೆ ಗೊತ್ತಾಗ ಗಂಡ್ಸಾಗ್ಬೇಕಷ್ಟೇ ನನ್ನ ಹೆಂಡ್ತಿಗೆ ಎದುರಿಸ್ಬೇಕು ನಾನು ಅಷ್ಟೇ ಅಣ್ಣ ನನ್ಗೆ 1-2 ಎದೆ ಮೇಲೆ ಕೂದ್ಲು ಕೊಡೋಣ 1 ನಿಮಿಷ ಬಾಯಿಲಿ 1-2 ಹೇಳ್ಕೊಂಡು ನಾನು ಗಂಡಸ್ತರ ಬದುಕ್ಬೇಕು ನಿನ್ ಕಾಲ್ ಹಿಡ್ತಿಲ್ಲಣ್ಣ ಗಂಡ್ಸಾಗ್ಬೇಕು ನಿಂತರ ನಿನ್ಗೈತಾ ಗಂಡಸ್ತು ಕೂದ್ಲು ಎದೆ ಮೇಲೆ 1-2 ಕೊಡಿ ಊರು ಕಟ್ ಮಾಡೋದೇನಿಲ್ಲ ಹಿಂಗ್ ಹಾಕಿ ಕಿತ್ತೇ ಬಿಟ್ಟ ಅದಕ್ಕೆ ಮತ್ತೆ ಗ್ಲಾಸ್ ಹಾಕೊಂಡ್ಬಿಟ್ಟೆ ನಾನು ಶರ್ಟ್ ಬಟ್ಟ 2 ತೆಗೇನು ನೋಡಪ್ಪ ಇಲ್ಲಿ ನಾವು ಗಂಡಸಲ್ಲ ನೀವು ಗಂಡಸ್ರ ಇವರು ಗಂಡಸಲ್ಲ ಗಂಡಸಲ್ವಾ ಅಲ್ಲ ಸುಳ್ಳು ಹೇಳ್ತಾರ ಮೀಸಲ್ಲ ಐತೆ ಗಂಡಸೆ ಅವರು ನಿಜವಾಗ್ಲೂ ಗಂಡಸಲ್ಲ ಅವರು ಅವಳು ಹೆಂಡ್ತಿನ ಹೊಡಿತಾಳೆ ಹೇಳಿದ್ವಿ ತಾನೆ ಒಂದ್ಸತಿ ಕೆಣಕ್ಬಾರ್ದು ಅಂತ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಇರುತ್ತೆ ನನ್ನ ಹೆಂಡ್ತಿಗೆ ಹೊಡಿಬೇಕು ಅಷ್ಟೇ ನಾನು ರಾತ್ರಿ ಹೊತ್ತು ಏನ್ ಕೆಲಸ ಮಾಡೋದು ನೀವು ನಾನು ಹಂಗೋಯ್ತೀನಿ ನಾನು ಆ ಕಡೆ ಹೋಗ್ಬೇಕು ಯಾವ ಕಡೆಗೆ ಗಂಡಸರು ಹೋಗೋ ಜಾಗಕ್ಕೆ ಬೇಡ ಆ ಕಡೆ ಹೋಗು ಆ ಕಡೆ ಹೋಗ್ತಾರೆ ನಾವು ಈ ಕಡೆ ಹೆಂಗಸರು ಹೋಯ್ತಾರಂತೆ ಗಂಡಸು ಹಾಸ್ಪಿಟಲ್ ಬೇಕಾನೆ ನಿಂಗೆ ಅಲ್ಲೇ ಇದೆ ಸ್ಟ್ರೈಟ್ ಹೋಗು ಎಲ್ಲ ಅಡ್ರೆಸ್ ಹೇಳ್ತಾರೆ ಕೇಳು ಮೇಲೆ ಹೋಗು ಕೂದ್ಲು ಕಿತ್ತಿ ಹಾಕೊಂಡ್ರೆ ಕಸಿ ಆಯ್ತದ ಗಂಡಸರ ಬರ್ತದ ಏನ್ ಹೇಳ್ತಾರ ನಮ್ಮನ ಡಾಕ್ಟರ್ ಹೇಳೋರೆ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಕೋಪ ಜಾಸ್ತಿ ಹೊಡ್ಸ್ಕೋತೀಯ ನಾನು ಏನ್ ಮಾಡ್ಲಿ ಟಿಕ್ಕು ಐಡಿಯಾ ಕೊಡೋಣ ಮದ್ವೆ ನೀನ್ ಮದ್ವೆ ಆದ ಇವನು ಮದ್ವೆ ಆಗೋದು ನೀನು ಮನೆಯೊಳಗೆ ಮಾಡ್ಸೋದ್ರು ನಿನಗೆ ಇಷ್ಟ ಇರ್ಲಿಲ್ಲ ಇಲ್ಲ ಮಾಡಿಸ್ಬಿಟ್ರು ಜನ್ಮ ನಿಂದ ಅಣ್ಣ ಕೊಡ್ತೀನಿ ಅಂತ ಬಿಡ್ಬೇಡಿ ಕೈ ಇಟ್ಕೊಡ್ರಿ 1-2 ನೀನ ಕೊಡೋಣ ಇರೋ ಚಾಕು ಕೊಡ್ತೀನಿ ತಗೊಳ್ಳಿ ಚಾಕುನಾ ಯಾವಾಗ ಹಾಕ್ಬಿಡ್ತೀನಿ ಗಂಡಸರ ತರ ಬದುಕ್ಬೇಕು ಹೆಂಗ್ ಕೇಳ್ತಾ ನನಗೆ ಫಸ್ಟ್ ಕೇಳಿ ನಗು ಬಂದ್ಬಿಡ್ತು ನೀವು ಸ್ವಲ್ಪ ಹಂಗೆ ಹೋಗಿ ಅಲ್ಲಿ ಹೋಗಿ ನೋಡೋಣ ನೀವು ಗಂಡಸ ಅಲ್ಲಿಗೆ ಹೋಗ್ರಿ ಎಲ್ಲಿಗೆ ಇಲ್ಲಿಗ ನೀವು ಗಂಡಸ ಗಾಡಿ ತಂದು ಎಲ್ಲಿ ನಿಲ್ಸ್ರಿ ನೋಡೋಣ ಹೋದ್ವಿ ಏನೀಗ 1-2 ಕೂಡ್ಲಿಲ್ಲ ನಿಮಗೆ ಕೊಟ್ಟೆ ತೊಳ ಕಿತ್ತು ಕೊಟ್ರು ಇದೇನದು ಕಡ್ಡಿ ತರ ಬೆಳೆದೈತೆ ಕೂದ್ಲು ಹಂಗೆ ಬೆಳೆಯೋದು ಕಡ್ಡಿ ಗಂಡಸರು ಹಂಗೆ ಇದು ಅವ್ನು ಯಾಕೆ ಹಿಂಗೆ ಮಾಡ್ತಾನೆ ಹೇಳಿ ಅವ್ನು ನಿಜವಲ್ಲ ಅಲ್ಲಿ ಎದುರುಗಡೆ ಕ್ಯಾಮ್ರಾ ಐತೆ ನೋಡ್ಬೋದು ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಮಾಡ ಈಗ ಒಂದು ಆರಾಮ ಇನ್ಸ್ಪೆಕ್ಟರ್ ತರ ಕೂತಿದ್ರಲ್ಲ ಸೂಪರ್ ಆಗಿ ಆಯ್ ಮಾಡೋಣ ಕ್ಯಾಮ್ರಾಗೆ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಅದ್ಭುತವಾದ ಕಾಣಿಕೆ ನಿಮಗೆ ತಗೊಳ್ಳಿ ಸ್ವೀಕರಿಸಿ ಓಕೆ ಅಣ್ಣ ಚಿತ್ರ ಹುಚ್ಚರು ಬರ್ತಾರಲ್ಲ ಇದು ಗಂಡ ಹೆಂಡತಿ ಜಗಳ ಅಂತ ಇರುತ್ತೆ ಕರೆಕ್ಟ್ ಅಲ್ವಾ ಈಗ ಎಷ್ಟು % ಗಂಡು ಮಕ್ಳು ಹೆಂಡತಿದ್ರಿಗೆ ಎದುರ್ತಾರೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಒಂದು 30% ಎದುರ್ಬೋದು 30% ಅಷ್ಟೇನಾ ಇನ್ನು 70% ಸ್ಟ್ರಾಂಗು ಹೌದಾ ಬಟ್ ಗಂಡ ಹೆಂಡತಿ ಜಗಳ ಅಂದರೆ ಅದು ಮನೆಯೊಳಗಿರಬೇಕು ಗೋಡೆ ಮಧ್ಯೆ ಅಲ್ವಾ ಹೊರಗಡೆ ಬರಬಾರದು ಕರೆಕ್ಟ್ ಅಲ್ವಾ ಒಂದ್ಸತಿ ಹೆಂಡತಿ ಬೈದಿರ್ತಾಳೆ ಒಂದ್ಸತಿ ಗಂಡ ಬೈದಿರ್ತಾನೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದು ಅಕ್ಕದ ಪಕ್ಕದ ಮನೆಗೆ ಗೋಡೆಯಿಂದ ಹೊರಗಡೆ ಬಂದರೆ ಸಂಸಾರ ನುಚ್ಚುನೂರಾಗ್ಬಿಡುತ್ತಂತೆ ಅಲ್ವಾ ಸೊ ಅದಕ್ಕೆ ಸಂಸಾರ ಅನ್ನೋದು ಮನೆ ಒಳಗಿರ್ಬೇಕು 4 ಗೋಡೆ ಮಧ್ಯೆ ಅಲ್ವಾ ಅಷ್ಟೇ ಬರ್ತೀನಿ ಥ್ಯಾಂಕ್ ಯು